ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಹೆಲ್ತಿ ಆಗಿರೋ ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ರಾಗಿ ಹಾಲ್ಬಾಯಿನ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ರಾಗಿ ಮುದ್ದೆ, ರೊಟ್ಟಿ ಇದೆಲ್ಲ ತಿನ್ನಲ್ಲ ಅನ್ನೋರು ಈ ತರ ಸ್ವೀಟ್ನ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ತುಂಬಾನೇ ಒಳ್ಳೇದು, ತುಂಬಾನೇ ರುಚಿಯಾಗಿರುತ್ತೆ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ನಾನು ಈ ಲೋಟದಲ್ಲಿ 1 ಲೋಟ ರಾಗಿನ ತಗೊಂಡಿದ್ದೀನಿ. ನೋಡಿ, ಈ ದೊಡ್ಡ ಲೋಟದಲ್ಲಿ 1 ಲೋಟ ತಗೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕಿ ಚೆನ್ನಾಗಿ ಒಂದ್ 2-3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ರಾಗಿನ. ಆ ರಾಗಿ ಮೇಲಿರೋ ಹೊಟ್ಟೆಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ, ವೈಟ್ ಹೊಟ್ಟೆಲ್ಲ ಚೆನ್ನಾಗಿ ಹಿಚ್ಕಿ ರಾಗಿನ ತೊಳ್ಕೊಬೇಕು. ನೋಡಿ, ಹೊಟ್ಟೆಲ್ಲ ಮೇಲ್ಗಡೆ ತೇಲುತ್ತಲ್ಲ, ಅದೊಂದ್ 2-3 ಸಲ ವಾಶ್ ಮಾಡ್ಕೊಂಡಾಗ ಈ ತರ ನೀಟಾಗಿ ಚೆನ್ನಾಗಿರುತ್ತೆ ರಾಗಿ. ಇದನ್ನ ಒಂದ್ 3-4 ಅವರ್ ನೆನ್ಸ್ಕೊಂಡ್ರೆ ಸಾಕು ರಾಗಿನ. ಅಥವಾ ನೀವು ಬೆಳಗ್ಗೆ ಮಾಡ್ತೀನಿ ಅಂದ್ರೆ ನೈಟೇ ನೆನೆ ಹಾಕಿ ಇಡ್ಬೋದು. 4 ಅವರ್ ಆಗಿದೆ ನೆನೆಸಿ. ಇನ್ನೊಂದ್ಸಲ ರಾಗಿನ ನೀಟಾಗೆ ತೊಳ್ಕೊಳ್ಳೋಣ. ನೋಡಿ, ರಾಗಿ ನೀಟಾಗಿ ಕ್ಲೀನ್ ಆಗಿದೆ, ಏನು ಹೊಟ್ಟೆಲ್ಲ ಏನು ಇಲ್ಲ. ಈ ತರ ನೀರ್ನ ಬಸ್ತಿ ಇಟ್ಕೊಳ್ಳೋಣ. ಇದಕ್ಕೆ ನಾವು ಯಾವ ಲೋಟದಲ್ಲಿ ರಾಗಿನ ತಗೊಂಡಿದ್ವಿ ಅದೇ ಲೋಟದಲ್ಲಿ 1 ಲೋಟ ಬೆಲ್ಲನ ತಗೊಂಡಿದ್ದೀನಿ. ಈ ತರ ತುಂಬಾ ಹಾಕೊಳ್ಳೋದು ಬೇಡ, ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದ್ರೆ ಮಾತ್ರ ಈ ತರ 1 ಲೋಟ ಫುಲ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಮುಕ್ಕಾಲ್ಗಿಂತ ಒಂಚೂರು ಜಾಸ್ತಿ ಹಾಕೊಂಡ್ರೆ ಸಾಕು. ಇದನ್ನ ನಾನು ಬೇಯಕ್ಕೆ ಇಟ್ಕೊಂತಾ ಇದ್ದೀನಿ. ಸ್ವಲ್ಪ ಅರ್ಧ ಲೋಟದಷ್ಟು ನೀರ್ ಹಾಕ್ತಾ ಇದ್ದೀನಿ ಬೆಲ್ಲಕ್ಕೆ. ಯಾಕಂದ್ರೆ ಬೆಲ್ಲದಲ್ಲಿ ಏನಾರ ಕಲ್ಲು ಆ ತರ ಏನಾರ ಸಣ್ಣ ಸಣ್ಣದು ಇರುತ್ತಲ್ಲ, ಹಂಗಾಗಿ ನೀವು ಹಾಗೆ ಬೇಕಾದ್ರೂ ಬೆಲ್ಲನ ಕರ್ಗಿಸಿ ಸೋಸ್ಕೋಬಹುದು. ನಾನಿಲ್ಲಿ ಬಿಸಿ ಮಾಡ್ಕೊಂಡ್ರೆ ಬೇಗ ಕರ್ಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿಗೆ ಇಟ್ಟಿದ್ದೀನಿ. ಬೆಲ್ಲ ಕರ್ಗ ಅಷ್ಟರಲ್ಲಿ ರಾಗಿನ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ರಾಗಿನ ರುಬ್ಕೊಳ್ಳೋಣ. ನೋಡಿ, ಒಂದು ಅರ್ಧದಷ್ಟು ಹಾಕೊಳ್ಳಿ. ನೀರು ಹಾಕೊಂಡಾಗ ಸಿಡಿಯುತ್ತೆ, ತುಂಬಾ ಹಾಕೋಬೇಡಿ ರಾಗಿನ. ಒಂದು ಅರ್ಧದಷ್ಟು ಹಾಕೊಳ್ಳಿ. ಒಂದು 2-3 ಏಲಕ್ಕಿನ ಹಾಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿದು. ಒಂದು ಅರ್ಧ ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ. ನೋಡಿ, ಅರ್ಧ ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಕೊಳ್ಳೋಣ. ಈ ಥರ ನೈಸ್ಗೆ ನೀಟಾಗಿ ರುಬ್ಕೊಳ್ಳಿ. ರುಬ್ಕೊಂಡೆ ನಾವು ಹಿಟ್ಟು ಜಲ್ದಿ ಹಿಡಿಯೋ ಒಂದ್ರಿ ಇರುತ್ತಲ್ಲ, ಅದರಲ್ಲಿ ಸೋಸ್ಕೊಳ್ಳೋಣ. ಬೇಗ ಸೋಸ್ಕೋಬೋದು. ಅದರಲ್ಲಿ ಬಟ್ಟೆಯಲ್ಲೆಲ್ಲ ಸೋಸ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಮೈದಾ ಹಿಟ್ಟು ಒಂದ್ರಾಡ ಜಲ್ದಿ ಹಿಡುತ್ತಲ್ಲ ಸಣ್ಣ ಕಣ್ಣಿಂದು, ಅದರಲ್ಲಿ ಸೋಸ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಹಾಲು ನೀಟಾಗಿ ಇಳಿಯುತ್ತೆ. ಈ ಥರ ಸೋಸ್ಕೊಂಡು ಒಂದು ಸ್ಪೂನಿಂದ ನೀಟಾಗಿ ತಿರುಗಿಸ್ಕೊಳ್ಳಿ, ಅವಾಗ ಹಾಲು ಬೇಗನೆ ಇಳಿಯುತ್ತೆ. ನೋಡಿ, ಈ ಥರ ನೀಟಾಗಿ ಸ್ಪೂನಿಂದ ಇದು ಮಾಡ್ಕೊಳ್ಳಿ. ಮತ್ತೆ ಇದನ್ನ ಇನ್ನೊಂದ್ಸಲ ರುಬ್ಕೋಬೇಕು. ನಾನಿಲ್ಲಿ ಟೋಟಲ್ ನೀರು 1 ಲೋಟ ನೀರಿಗೆ 2.5 ಲೋಟದಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಅಂದ್ರೆ ಬೆಲ್ಲ ಕರಗ್ಸಕ್ಕೆ ಅರ್ಧ ಲೋಟ ನೀರು ಹಾಕೊಂಡಿದ್ದೆ, ರುಬ್ಬೋದಕ್ಕೆ 2 ಲೋಟ ನೀರನ್ನ ಯೂಸ್ ಮಾಡಿದ್ದೀನಿ. ಟೋಟಲ್ 2.5 ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇದೇ ತರ ಒಂದ್ 2-3 ಬಾರಿ ರುಬ್ಕೋಬೇಕು. ರುಬ್ಕೊಂಡು ನೀಟಾಗಿ ಹಾಲನ್ನ ತೆಕ್ಕೋಬೇಕು. ಕೊನೆಗೆ ಈ ತರ ನೀಟಾಗಿ ಹಿಂಡಿ ತೆಕ್ಕೊಳ್ಳಿ ಹಾಲನ್ನ. ನೋಡಿ, ತುಂಬಾ ಸುಲಭವಾಗಿ ಹಾಲನ್ನ ಬೇಗನೆ ತೆಕ್ಕೋಬಹುದು. ಈಗ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ವಲ್ಲ, ಅದು ಬೆಲ್ಲ ಕರ್ಗಿದೆ. ಈಗ ನೀಟಾಗಿ ಅದನ್ನು ಸೋಸ್ಕೊಳ್ಳೋಣ. ಇದು ಪಾಕ ಎಲ್ಲ ಏನು ಬರೋದ್ ಬೇಡ, ಸುಮ್ನೆ ಬೆಲ್ಲ ಕರ್ಗಿಸ್ಕೊಂಡ್ರೆ ಸಾಕು. ಈ ಕರ್ಗಿರೋ ಅಂತ ಬೆಲ್ಲ, ರಾಗಿ ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. 1 ಲೋಟ ರಾಗಿಗೆ 1 ಲೋಟ ಬೆಲ್ಲ, 2.5 ಲೋಟದಷ್ಟು ನೀರು ಹಾಕಿದ್ದೀನಿ. ಈ ಅಳತೆನಲ್ಲೇ ಮಾಡ್ಕೊಂಡ್ರೆ ರಾಗಿ ಹಾಲ್ಬಾಯಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರ ನೀಟಾಗಿ ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ತಿರುಗಿಸ್ತಾನೆ ಇರಬೇಕು. ನೀವು ತಿರುಗಿಸೋದು ಬಿಟ್ಬಿಟ್ರು ಗಂಟು ಆಗ್ಬಿಡುತ್ತೆ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ನೋಡಿ, ಚೆನ್ನಾಗಿ ಗಟ್ಟಿಗೆ ಆಗ್ತಾ ಇದೆ. ನೀವು ತುಂಬಾ ನೀರು ಜಾಸ್ತಿ ಹಾಕೊಂಡ್ಬಿಟ್ರು ತುಂಬಾ ಟೈಮ್ ತಗೊಳುತ್ತೆ ಅದು ಗಟ್ಟಿಗೆ ಆಗಕ್ಕೆ. ನೀವು ಈ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಬೇಗನೆ ಆಗುತ್ತೆ. ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ನೀವು ತುಪ್ಪ ಹಾಕ್ಲೇಬೇಕು ಅಂತಾನೆ ಏನಿಲ್ಲ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ನೋಡಿ, ತಳ ಬಿಡ್ತಾ ಇದೆ. ಇನ್ನೊಂದ್ 2-3 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ಮೀಡಿಯಂ ಫ್ಲೇಮ್ ಅಲ್ಲೇನೆ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ, ತಳ ಹಿಡಿದು ಬಿಡುತ್ತೆ. ನೋಡಿ, ನೀಟಾಗಿ ತಳ ಬಿಟ್ಟಿದೆ. ಇಷ್ಟು ಬಂದ್ರೆ ಸಾಕು. ನೋಡಿ, ತಳ ನೀಟಾಗಿ ಬಿಡ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲ. ತಳದಲ್ಲಿ ಸ್ವಲ್ಪನೂ ಅಂಟ್ಕೋಬಾರ್ದು. ಈ ತರ ತಿರ್ಗಿಸ್ದಾಗ ನೀಟಾಗಿ ತಳ ಬಿಡ್ಬೇಕು. ನೋಡಿ, ಕರೆಕ್ಟ್ ಹದಕ್ ಬಂದಿದೆ. ಇಷ್ಟು ಬಂದ್ರೆ ಸಾಕು, ನೀಟಾಗಿ ತಳ ಬಿಟ್ಕೊಂಡ್ ಬರ್ತಾ ಇದೆ. ಈಗ ಒಂದ್ ತಟ್ಟೆಗೆ ತುಪ್ಪನ ಸವರ್ಕೊಳ್ಳೋಣ. ನೋಡಿ, ಈ ತರ ನೀಟಾಗಿ ತುಪ್ಪನ ಸವರಿ ಬಿಸಿ ಬಿಸಿ ಹಾಲ್ಬಾಯಿನ ಹಾಕೋಬೇಕು.
ನೀಟಾಗಿ ಹಾಕಿ ಬಿಸಿಲನ್ನೇ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಒಂದು ಅರ್ಧ ಗಂಟೆಯಿಂದ 1 ಅವರ್ ಫುಲ್ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿದೆ ಈಗ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಶೇಪಿಗಾದ್ರೂ ಕಟ್ ಮಾಡ್ಕೋಬೋದು, ಅಥವಾ ನಿಮಗೆ ಎಷ್ಟು ದಪ್ಪ ಬೇಕು ಪೀಸು ಅಷ್ಟು ದಪ್ಪ ನೋಡಿ ಕಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ನೀಟಾಗಿ ಬರ್ತಾ ಇದೆ ಪೀಸು. ತುಂಬಾನೇ ಸುಲಭವಾಗಿ ರಾಗಿ ಹಾಲ್ಬಾಯ್ನ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರ ವಿಧಾನದಲ್ಲಿ ರಾಗಿ ಹಾಲ್ಬಾಯ್ನ ಮಾಡಿದ್ರೆ ಹಾಳಾಗುತ್ತೆ, ನಮಗೆ ಮಾಡಕ್ಕೆ ಬರಲ್ಲ, ಕೆಟ್ಟೋಯ್ತು ಅನ್ನೋ ಭಯನೇ ಇಲ್ಲ. ನೀವು ಹೊಸ್ದಾಗಿ ಅಡುಗೆ ಮಾಡ್ತಾ ಇರೋರು ಸಹ ಈ ಥರ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.